ಆಕ್ಚುಲಿ ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂದ್ರೆ ಏನು? ಅದನ್ನ ಸಿಂಪಲ್ ಆಗಿ ಹೇಳ್ತೀನಿ. ಸ್ಟ್ರೆಸ್ ಫ್ರ್ಯಾಕ್ಚರ್ ಅಂದ್ರೆ ಹೆಚ್ಚು ಕೆಲಸ ಮಾಡೋದ್ರಿಂದ ಬರೋದು. ಇದರಲ್ಲಿ ಏನಾಗುತ್ತೆ ಅಂದ್ರೆ ನಿಮ್ಮ ಸ್ನಾಯುಗಳು ಸುಸ್ತಾಗತ್ತೆ. ಅದಕ್ಕಿಂತ ಹೆಚ್ಚಾಗಿ ನೋವನ್ನ ತಡೆಯಕ್ಕಾಗದೆ ಆ ನೋವನ್ನ ಮೂಳೆಗೆ ಟ್ರಾನ್ಸ್ಫರ್ ಮಾಡಿದಾಗ ಆಗ ಆ ಮೂಳೆ ಮುರಿಯುತ್ತೆ. ಅದಕ್ಕೆ ನಾವು ಸ್ಟ್ರೆಸ್ ಫ್ರ್ಯಾಕ್ಚರ್ ಅನ್ನೋದು. ಇದು ಯಾವ ರೀತಿ ಉಂಟಾಗತ್ತೆ? ಸಾಮಾನ್ಯವಾಗಿ ನಾವು ಕೆಲಸ ಮಾಡೋದಕ್ಕಿಂತ ಹೆಚ್ಚಾಗಿ ಕೆಲಸ ಮಾಡೋದು ಅಥವಾ ಕಠಿಣವಾದ ಕೆಲಸ ಮಾಡೋದ್ರಿಂದ ಆಗತ್ತೆ. ಉದಾಹರಣೆಗೆ ನಾವು ಟೆನ್ನಿಸ್ ಪ್ಲೇಯರನ್ನು ತಗೊಂಡ್ರೆ ಕೋರ್ಟ್ ಚೇಂಜ್ ಮಾಡುವಾಗ, ಉದಾಹರಣೆಗೆ ಸಾಫ್ಟ್ ಕೋರ್ಟಿಂದ ಹಾರ್ಡ್ ಕೋರ್ಟ್ಗೆ ಚೇಂಜ್ ಆಗುವಾಗ, ಒಬ್ಬ ಓಟಗಾರ ಅವನ ಓಟದ ದೂರವನ್ನು ಹೆಚ್ಚು ಮಾಡಿದಾಗ, ಮತ್ತೆ ಬಾಸ್ಕೆಟ್ಬಾಲ್ ಪ್ಲೇಯರ್ ಹೆಚ್ಚಿನ ಸಮಯವನ್ನು ತರಬೇತಿಯಲ್ಲಿ ಕಳೆದಾಗ, ಮತ್ತೆ ತುಂಬ ಸಾಮಾನ್ಯವಾಗಿ ಸೋಲ್ಜರ್ಸ್ಗಳಿಗೆ ಮಾರ್ಚಿಂಗ್ ಡಿಸ್ಟೆನ್ಸ್ ಜಾಸ್ತಿ ಮಾಡಿದಾಗ ಆಗತ್ತೆ. ಯಾವ ಮೂಳೆಯಲ್ಲಿ ಈ ರೀತಿ ತೊಂದರೆ ಆಗುತ್ತೆ? ಕಾಲಲ್ಲಿರುವ ಯಾವ ಮೂಳೆಗೆ ಬೇಕಾದರೂ ಆಗಬಹುದು. ಆದರೆ ಮಂಡಿಯ ಕೆಳಭಾಗ ಹಾಗೂ ಪಾದದ ಭಾಗದಲ್ಲಿ ತೊಂದರೆ ಜಾಸ್ತಿ ಆಗುತ್ತೆ. ಸ್ಟ್ರೆಸ್ ಫ್ರ್ಯಾಕ್ಚರ್ನ ಲಕ್ಷಣಗಳೇನು? ಸಾಮಾನ್ಯವಾಗಿ ಸ್ಟ್ರೆಸ್ ಫ್ರ್ಯಾಕ್ಚರ್ನ ಲಕ್ಷಣಗಳನ್ನು ನೋಡೋದಾದ್ರೆ ಕೆಲಸ ಮಾಡುವಾಗ ನೋವುಂಟಾಗುತ್ತೆ, ರೆಸ್ಟ್ ತಗೊಂಡಾಗ ಸರಿ ಹೋಗುತ್ತೆ. ಈ ಫ್ರ್ಯಾಕ್ಚರ್ ಆಗಿರೋ ಜಾಗದಲ್ಲಿ ಊತ ಕೂಡ ಉಂಟಾಗಬಹುದು. ಇದನ್ನ ಹೇಗೆ ಕಂಡುಹಿಡಿಯೋದು? ನಿಮ್ಮ ಕಾಲನ್ನು ಸರಿಯಾಗಿ ಪರೀಕ್ಷಿಸಿದ ನಂತರ ಒಂದು ವೇಳೆ ನಿಮ್ಮ ಸರ್ಜನ್ ನಿಮ್ಮನ್ನ ರೇಡಿಯೋಲಾಜಿಕಲ್ ಇನ್ವೆಸ್ಟಿಗೇಷನ್ಗೆ ಎಕ್ಸ್ರೇ ಮಾಡೋಕೆ ಹೇಳಬಹುದು. ಅಥವಾ ಕೆಲವು ಸಲ ನಿಮ್ಮ ಸರ್ಜನ್ CT ಸ್ಕ್ಯಾನ್ ಅಥವಾ MRI ಮಾಡೋದಕ್ಕೆ ಹೇಳಿ ಕಾಯಿಲೆನ ಕನ್ಫರ್ಮ್ ಮಾಡ್ತಾರೆ. ಇದಕ್ಕೆ ಚಿಕಿತ್ಸೆ ಏನು? ಸ್ಟ್ರೆಸ್ ಫ್ರ್ಯಾಕ್ಚರಲ್ಲಿ ತುಂಬಾನೇ ಮುಖ್ಯವಾದ ವಿಷಯ ಏನು ಅಂತ ನೋಡೋದಾದ್ರೆ ವಿಶ್ರಾಂತಿ ಪಡೆಯೋದು, ಫ್ರ್ಯಾಕ್ಚರ್ಗೆ ಕಾರಣವಾದಂತಹ ಕೆಲಸಗಳನ್ನು ಮಾಡದೇ ಇರೋದು. ಹೆಚ್ಚು ವಿಶ್ರಾಂತಿ ಪಡೆಯೋದು ತುಂಬಾನೇ ಮುಖ್ಯವಾದ ವಿಷಯ. ಯಾಕಂದ್ರೆ ಮತ್ತೆ ಮತ್ತೆ ಅದೇ ಕೆಲಸನ ಮಾಡ್ತಿರುವಾಗ ಅದರಿಂದ ದೊಡ್ಡ ಫ್ರ್ಯಾಕ್ಚರ್ ಆಗಬಹುದು. ಅದನ್ನ ಗುಣ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಖಂಡಿತ ನಿಮ್ಮ ನೋವು ನಿವಾರಣೆಯಾಗೋದಕ್ಕೆ ನೋವು ನಿವಾರಣೆಯ ಮಾತ್ರೆ ಕೊಡಬಹುದು. ಯಾವಾಗಲೂ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್ ಈ ರೀತಿಯ ಫ್ರ್ಯಾಕ್ಚರಲ್ಲಿ. ಇದನ್ನ ಹೇಗೆ ತಡೆಯೋದು? ನಿಮ್ಮ ಗುರಿಯನ್ನ ನಿಧಾನವಾಗಿ ಹೆಚ್ಚಿಸೋದು. ಇದಕ್ಕೆ ಒಳ್ಳೆ ಟ್ರೈನಿಂಗ್ ಎಕ್ವಿಪ್ಮೆಂಟ್ಸ್ ಅನ್ನು ಬಳಸೋದು. ಅಂದರೆ ಸರಿಯಾಗಿರುವಂತಹ ಕುಷನ್ ಶೂಸ್, ಕ್ರಾಸ್ ಟ್ರೈನ್ ಮಾಡೋದು. ಉದಾಹರಣೆಗೆ ಓಟದ ಬದಲಾಗಿ ಸೈಕ್ಲಿಂಗ್ ಅನ್ನು ಮಾಡೋದು, ಮತ್ತೆ ಡಯಟ್ರಿ ಸಪ್ಲಿಮೆಂಟ್ಸ್ ತಗೊಳ್ಳೋದು, ಅಂದರೆ ಕ್ಯಾಲ್ಸಿಯಂ, ವೈಟಮಿನ್ ಡಿ. ಮತ್ತೆ ತುಂಬ ಮುಖ್ಯವಾದದ್ದು, ನಿಮ್ಗೆ ಈ ರೀತಿ ಯಾವುದೇ ಸಿಂಪ್ಟಮ್ಸ್ ಇದ್ರೂ ಆರ್ಥೋಪೆಡಿಕ್ ಸರ್ಜನ್ನ ಭೇಟಿಯಾಗಿ.